ಸಂಗೀತ ಶೃಂಗೇರಿ, ಕಾರ್ತಿಕ್ ಮಹೇಶ್ ಇಬ್ರು ಕೂಡ ಮತ್ತೆ ಒಂದಾಗಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ನಂತರ ಇಬ್ರು ಕೂಡ ಒಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಬರೋಬ್ಬರಿ 2 ವರ್ಷ ಆಯ್ತು. ಇವಾಗ ಇವರಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಒಂದೇ ಸ್ಟೇಜ್ ಮೇಲೆ ಸಖತ್ತಾಗಿ ಸ್ಟೆಪ್ ಕೂಡ ಹಾಕಿದ್ದಾರೆ. ಸಖತ್ ಖುಷಿಯಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಬನ್ನಿ, ಹಾಗಾದ್ರೆ ಏನಿದು ವಿಷಯ, ಯಾಕೆ ಇವರಿಬ್ರು ಒಂದಾದ್ರು, ಯಾಕೆ ಈ ರೀತಿಯಾಗಿ 2 ವರ್ಷಗಳ ಕಾಲ ಗ್ಯಾಪ್ ಅನ್ನು ಕೂಡ ತಗೊಂಡಿದ್ರು, ಇವಾಗ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರೋದ್ರ ಹಿಂದೆ ಏನೆಲ್ಲ ಉದ್ದೇಶ ಇದೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸಂಗೀತ ಶೃಂಗೇರಿ ಮತ್ತೆ ಕಾರ್ತಿಕ್ ಮಹೇಶ್ ಇವರಿಬ್ಬರು ಸೇರಿದಾಗೆ, ಅಂದ್ರೆ ಇವರಿಬ್ರು ಒಂದು ಪೇರ್ ಅನ್ನೋ ರೀತಿನಲ್ಲಿ ಸಾಕಷ್ಟು ಇನ್ಸ್ಟಾದಲ್ಲಿ ಪೇಜಸ್ಗಳು ಕ್ರಿಯೇಟ್ ಆಗಿದ್ವು. ಫ್ಯಾನ್ಸ್ ಪೇಜಸ್ಗಳು ಸಖತ್ ಕ್ರಿಯೇಟ್ ಆಗಿದ್ವು, ಸಖತ್ ವೈರಲ್ ಕೂಡ ಆಗ್ತಾ ಇತ್ತು. ಈ ಒಂದು ಜೋಡಿಯ ಫೋಟೋಸ್ ಹಾಗೇನೆ ವಿಡಿಯೋ ಎಡಿಟ್ಗಳು ಸಖತ್ ವೈರಲ್ ಆಗ್ತಾ ಇದ್ದಂತಹ ಸಮಯದಲ್ಲೇ ಇವರ ನಡುವೆ ಇಲ್ಲಿ ತನಿಷಾ ಅವರ ಎಂಟ್ರಿ ಕೂಡ ಆಗುತ್ತೆ. ತನಿಷಾ, ಸಂಗೀತ ಹಾಗೇನೆ ಕಾರ್ತಿಕ್ ಮಹೇಶ್ ಈ ಮೂವರು ಕೂಡ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಬಿಗ್ ಬಾಸ್ ನಲ್ಲಿ ಅನ್ನೋ ರೀತಿನಲ್ಲಿ ಆಗ್ತಾರೆ. ಹಾಗೇನೆ ಈ ಮೂವರ ಒಂದು ಎಡಿಟ್ಸ್, ಫೋಟೋ ಎಡಿಟ್, ವಿಡಿಯೋ ಎಡಿಟ್ ಎಲ್ಲ ಕೂಡ ಸಖತ್ ವೈರಲ್ ಆಗ್ತಾನೆ ಇರುತ್ತೆ. ಬಟ್ ಒಂದು ಟಾಸ್ಕ್ ಬರುತ್ತೆ. ಆ ಸಮಯದಲ್ಲಿ ತನಿಷಾ ಹಾಗೇನೆ ಕಾರ್ತಿಕ್ ಇಬ್ರು ಕೂಡ ಇಲ್ಲಿ ಸಂಗೀತ ಅವರನ್ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿ ಸಂಗೀತ ಅವರನ್ನೇ ತಮ್ಮ ತಾವೇನೆ ಅಂದ್ಕೊಂಡಿದ್ರು. ಬಟ್ ಅವರು ಸಂಗೀತ ಅವರನ್ನ ಸೆಲೆಕ್ಟ್ ಮಾಡಿರೋದಿಲ್ಲ. ಇದರಿಂದಾಗಿ ಆ ಸಮಯದಿಂದ ಶುರು ಆಗುತ್ತೆ ಸಂಗೀತ ಶೃಂಗೇರಿ ಅವರು ಫ್ರೆಂಡ್ಶಿಪ್ ಅಲ್ಲಿ ನೀವು ನನಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವಾಗ ಇಲ್ಲಿ ತನಿಷಾ ಅವರು, ನೀನು ಫ್ರೆಂಡ್ಶಿಪ್ ಇಂದ ಏನಾದರೂ ಲಾಭ ಸಿಗುತ್ತೆ ಅಂತಾನೆ ಫ್ರೆಂಡ್ಶಿಪ್ ಮಾಡಿರೋದಾ ಅನ್ನೋ ರೀತಿನಲ್ಲಿ ಅವ್ರು ಹೇಳ್ತಾರೆ. ಸೊ ಅಲ್ಲಿಂದ ಜಗಳ ಶುರು ಆಗುತ್ತೆ. ಆ ಜಗಳ ಯಾವ ರೇಂಜಿಗೆ ಆಗುತ್ತೆ ಅಂತ ಹೇಳಿದ್ರೆ, ಸಂಗೀತ ಶೃಂಗೇರಿ ಅವರಿಗೆ ಮತ್ತೆ ವಿನಯ್ ಗೌಡ ಅವರಿಗೆ ಆಗ್ತಾನೆ ಇರಲಿಲ್ಲ ಈ ಒಂದು ಸೀಸನ್ ಅಲ್ಲಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಗೀತ ಶೃಂಗೇರಿ ಅವ್ರು ಹೋಗಿ ವಿನಯ್ ಗೌಡ ಅವ್ರ ಜೊತೆ ಸೇರ್ಕೊಳ್ತಾರೆ. ಯಾಕಂತಂದ್ರೆ ವಿನಯ್ಗೆ ಕಾರ್ತಿಕ್ಗೂ ಯಾವಾಗ ಕೂಡ ಕ್ಲಾಶ್ ಆಗ್ತಾ ಇತ್ತು. ಸೊ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿನಲ್ಲಿ ಇಲ್ಲಿ ವಿನಯ್ ಗೌಡ ಅವ್ರ ಜೊತೆ ಹೋಗಿ ಸೇರ್ಕೊಳ್ತಾರೆ ಸಂಗೀತ ಶೃಂಗೇರಿ ಅವರು. ನಂತರ ಅಲ್ಲಿ ಫೈಟ್ಗಳು ಸಖತ್ತಾಗೇನೆ ಆಗಿದಾವೆ. ಇಬ್ರು ಒಂದ್ ರೀತಿಯಾಗಿ ಸೀಸನ್ ಮುಗಿಯೋ ತನಕನೂ ವೈರಿಗಳ ರೀತಿನಲ್ಲೇನೆ ಇದ್ರು. ಸೊ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು ಕೂಡ, ಅಲ್ಲಲ್ಲಿ ಟಾಂಟ್ ಕೊಡೋದಾಗಿರಬಹುದು, ಸಂಗೀತ ಇಲ್ದೇನೆ ಕಾರ್ತಿಕ್ ಝೀರೋ ಅನ್ನೋದಾಗಿರಬಹುದು, ಅಥವಾ ಕಾರ್ತಿಕ್ ಇಲ್ದೇನೆ ಸಂಗೀತ ಝೀರೋ, ಈ ರೀತಿಯಾಗಿ ಸಾಕಷ್ಟು ಮಾತುಗಳು ಬರ್ತವೆ. ಬಟ್ ಇಲ್ಲಿ ಕಾರ್ತಿಕ್ ಅವರು ಸಂಗೀತನ ಮೈನಸ್ ಮಾಡ್ತಾ ಇದ್ದೀನಿ, ಇವಾಗ ನನ್ನನ್ನ ಝೀರೋ ಅಂತ ಅಪ್ರೂವ್ ಮಾಡಿ ಅಂತ ಹೇಳಿ ಆ ಮಡಕೆ ಹೊಡೆಯುವಂತಹ ಟಾಸ್ಕ್ ಅಲ್ಲಿ ಹೇಳ್ತಾರೆ. ಸೊ ಅದಾದ ನಂತರ ಈ ಒಂದು ರೈವರಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ, ದೊಡ್ಡ ಮಟ್ಟದಲ್ಲೇ ಹೋಗುತ್ತೆ ಕೂಡ. ಇದಾದ ನಂತರ ಸೀಸನ್ ಅನ್ನ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗ್ತಾರೆ. ಬಟ್ ಇಲ್ಲಿ ಸಂಗೀತ ಶೃಂಗೇರಿ ಮತ್ತೆ ಕಾರ್ತಿಕ್ ಮಹೇಶ್ ಇವರಿಬ್ಬರ ನಡುವೆ ಇದ್ದಂತಹ ಒಂದು ವೈಮನಸ್ಸು ಏನಿದೆ ಅದು ಹಂಗೇನೆ ಕಂಟಿನ್ಯೂ ಆಗುತ್ತೆ. ಸೀಸನ್ ಮುಗಿದಾದ ನಂತರ ಕಾರ್ತಿಕ್ ಮಹೇಶ್ ಅವರ ಸಿಸ್ಟರ್ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾಮಕರಣ ಇರುತ್ತೆ ಮಗುವಿಗೆ. ಬಟ್ ಆ ಸಮಯದಲ್ಲಿ ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಅವರಿಗೆ ಕಾಲ್ ಮಾಡಿ ಕರೆದಿರ್ತಾರೆ. ಬಟ್ ಇಲ್ಲಿ ಸಂಗೀತ ಅವರು ಹೋಗಿರೋದಿಲ್ಲ, ಕಾರಣಾಂತರಗಳಿಂದ ಬ್ಯುಸಿ ಇದ್ದೀನಿ ಅನ್ನೋ ಒಂದು ಕಾರಣವನ್ನ ಕೊಡ್ತಾರೆ ನಂತರ ಮೀಡಿಯಾದವರು ಕೇಳಿದಾಗ. ಬಟ್ ಆಕ್ಚುಲ್ ಆಗಿ ಯಾಕೆ ಹೋಗಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇತ್ತು. ಸೊ ಈ ರೀತಿಯಾಗಿ ಆಗಿತ್ತು. ಬಟ್ ಇವಾಗ ಸಂಗೀತ ಶೃಂಗೇರಿ ಅವರು ಇಲ್ಲಿ ಕಾರ್ತಿಕ್ ಅವರಿಗೆ ಕಾಲ್ ಮಾಡಿ ಅವ್ರು ಕರೀತಾರೆ ಕಾರ್ತಿಕ್ ಅವರನ್ನ. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಹೊಸ ಸಾಂಗ್ ನ ಪ್ರಮೋಷನ್ಗೋಸ್ಕರ. ಈ ಸಮಯದಲ್ಲಿ 2 ವರ್ಷ ಬಿಟ್ಟು ಆದ್ಮೇಲೆ ಇವಾಗ ಕಾಲ್ ಮಾಡಿದಾರಂತೆ ಸಂಗೀತ ಶೃಂಗೇರಿ ಅವರು ಕಾರ್ತಿಕ್ ಅವರಿಗೆ. ಅವಾಗ ಕಾರ್ತಿಕ್ ಅವರು, ಇದು ನಿಜವಾಗ್ಲೂ ಸಂಗೀತ ಶೃಂಗೇರಿ ಅವರೇನಾ ಅಥವಾ ಮಿಸ್ ಆಗಿ ಬಂದಿರೋದಾ ಅನ್ನೋ ರೀತಿನಲ್ಲಿ ಹೇಳ್ತಾರಂತೆ. ಬೇಕಂತಾನೆ ಮಾಡಿರೋದಾ, ಮಿಸ್ ಆಗಿ ಬಂದಿರೋದಾ ಅನ್ನೋ ರೀತಿನಲ್ಲಿ. ಸೊ ಸಂಗೀತ ಶೃಂಗೇರಿ ಅವರು ನಂತರ ಈ ರೀತಿಯಾಗಿ ಒಂದು ಸಾಂಗ್ ಇದೆ, ಸೊ ಪ್ರಮೋಷನ್ಗೋಸ್ಕರ ಬರಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಕಾರ್ತಿಕ್ ಅವರು ಕೂಡ ಬಂದಿದ್ದಾರೆ. ಅಚ್ಚೋ ಅನ್ನುವಂತಹ ಒಂದು ಸಾಂಗ್ MC ಬಿಜು ಅವರ ಜೊತೆ ಇಲ್ಲಿ ಸಂಗೀತ ಶೃಂಗೇರಿ ಅವರು ಕೂಡ ಸಖತ್ತಾಗಿನ ಸ್ಟೆಪ್ ಅನ್ನ ಹಾಕಿದ್ದಾರೆ. ಸಾಂಗ್ ಕೂಡ ಈಗಾಗಲೇ ರಿಲೀಸ್ ಆಗಿದೆ, ಇವತ್ತೇನೆ ರಿಲೀಸ್ ಆಗಿದೆ, ಡಿಸೆಂಬರ್ 28ರಂದು. ಸೊ ಒಳ್ಳೆ ಪಾರ್ಟಿ ಸಾಂಗ್ ಆಗಬಹುದೇನೋ ನ್ಯೂ ಇಯರ್ಗೆ. ಕೆಲವರಿಗೆ ಇಷ್ಟ ಆಗಬಹುದೇನೋ, ನನಗೆ ಓಕೆ 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 ಅನ್ನೋದಕ್ಕಿಂತ ಸ್ವಲ್ಪ ಮೇಲ್ಗಡೆ ಅಂತ ಕನ್ಸಿಡರ್ ಮಾಡ್ಬೋದು. ಆ ಥರ ಅನ್ನಿಸ್ತು. ನೀವು ಕೂಡ ಈ ಸಾಂಗನ್ನ ಒಂದ್ಸಲ ಕೇಳ್ಕೊಂಡು ಬನ್ನಿ. ಅಚ್ಚೋ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ, ACHOO ಅಂತ ಇದೆ. ಸೊ ಆ ರೀತಿಯಾಗಿ ಸರ್ಚ್ ಮಾಡಿ ಬರುತ್ತೆ. ಸಾಂಗನ್ನ ಒಂದ್ಸಲ ಕೇಳ್ಕೊಂಡು ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ತುಂಬ ಜನ ಕೇಳಿರಬಹುದು, ಕೇಳಿದಿದ್ರೆ ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ. ಒಟ್ಟಾರೆಗೆ ಈ ಸಾಂಗ್ ಪ್ರಮೋಷನ್ಗೋಸ್ಕರ ಇವಾಗ ಕಾರ್ತಿಕ್ ಮಹೇಶ್ ಅವರನ್ನ ಸಂಗೀತ ಶೃಂಗೇರಿ ಅವರು ಕರೆದಿದ್ದಾರೆ. ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಆದ ನಂತರ ಆಲ್ಮೋಸ್ಟ್ ಮಾಯನೇ ಆಗ್ಬಿಟ್ಟಿದ್ರು. ಪಬ್ಜಿ ಆಡ್ತಾ ಇದ್ರು. ನಾನು ಪಬ್ಜಿ ಆಡುವಂತಹ ಸಮಯದಲ್ಲಿ ಅಬ್ಸರ್ವ್ ಮಾಡಿದ್ದೆ, ಸಂಗೀತ ಶೃಂಗೇರಿ ಅವರು ಕೂಡ ಪಬ್ಜಿ ಆಡ್ತಾ ಇದ್ರು. ಹಾಗೇನೆ ಸುಳ್ಳು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ, ಬಟ್ ರಿಯಲ್ ಆಗಿನೇ ಪಬ್ಜಿ ಆಡ್ತಾ ಇದ್ರು ಅವರು. ಪಬ್ಜಿ ಆಡುವಂತಹ ಸಮಯದಲ್ಲಿ ನಾನು ಅವರ ಒಂದು ಐಡಿನ ನೋಡಿದ್ದು. ನಂತರ ಅಲ್ಲಿಂದ ಯೂಟ್ಯೂಬಿಗೆ ಬಂದು ಸರ್ಚ್ ಮಾಡಿದಾಗ ಸಿಕ್ತು, ಹೌದು ನಿಜವಾಗ್ಲೂ ಅವ್ರು ಲೈವ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವಾಗ ಗೊತ್ತಾಯ್ತು. ಸೊ ಸಂಗೀತ ಶೃಂಗೇರಿ ಅವರು ಪಬ್ಜಿ ಆಡೋದ್ರಲ್ಲಿ ಸಖತ್ ಬ್ಯುಸಿ ಆಗಿದ್ರು ಬಿಗ್ ಬಾಸ್ನ ನಂತರ. ಹಾಗೇನೆ ಕೆಲವೊಂದಿಷ್ಟು ಶೋಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ರು. ಬಟ್ ಕಾರ್ತಿಕ್ ಮಹೇಶ್ ಅವರು ಇನ್ನೊಂದೆಡೆ
ತುಂಬಾನೇ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆಯೇ ತುಂಬಾ ಶೋಗಳಲ್ಲಿ ಕಾಣಿಸ್ಕೊಳ್ಳೋದರ ಜೊತೆಗೆ ಸಖತ್ ಪಾಪ್ಯುಲಾರಿಟಿ ಕೂಡ ಗೇನ್ ಮಾಡ್ಕೊಂಡಿದ್ರು. ಹಾಗೇನೇನಪ್ಪ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಡೆ ಇನಾಗ್ರೇಷನ್ ಇರೋ ಕಡೆ ಒಟ್ಟಾರೆಗೆ ಜಾಸ್ತಿ ಕಡೆ ಕಾಣಿಸ್ಕೊಳ್ತಾ ಇದ್ದಿದ್ದು ಕಾರ್ತಿಕ್ ಮಹೇಶ್ ಅವರೇನೆ. ಸಂಗೀತ ಶೃಂಗೇರಿ ಅವರು ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ರು. ಸೊ ಸಂಗೀತ ಶೃಂಗೇರಿ ಅವರು ಸುಮ್ಮನೆ ವೈಮನಸ್ಸೆಲ್ಲ ಅವಶ್ಯಕತೆ ಇಲ್ಲ. ಸೊ ಜೀವನದಲ್ಲಿ ಎಲ್ಲರೂ ಕೂಡ ಬೆಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರ ಜೊತೆ ಇರಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಾರೋ, ಅಥವಾ ಸಂಗೀತ ಶೃಂಗೇರಿ ಅವರಿಗೆ ಕಾರ್ತಿಕ್ ಅವರಿಗೆ ಮೊದಲಿಂದನೂ ಏನು ಸ್ನೇಹ ಇತ್ತು ಅದನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅನಿಸಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಾರೆಗೆ ಸಂಗೀತ ಶೃಂಗೇರಿ ಅವರನ್ನೇ ಕಾರ್ತಿಕ್ ಅವ್ರನ್ನ ಇನ್ವೈಟ್ ಮಾಡಿರೋದು. ಕಾರ್ತಿಕ್ ಅವರು ಅದನ್ನು ಒಪ್ಕೊಂಡು ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಸಂಗೀತ ಶೃಂಗೇರಿ ಅವರು ಕೂಡ ಸ್ಟೇಜಲ್ಲೇ ಮಾತಾಡಿದ್ದಾರೆ. ಸೊ ಇವಾಗ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರೋ ರೀತಿನಲ್ಲಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ, ಮುಂದೆ ಹೆಂಗೆ ಹೋಗುತ್ತೆ, ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತೇನಾದರೂ ವೈಮನಸ್ ಬರುತ್ತಾ ಗೊತ್ತಿಲ್ಲ. ಮುಂದೆ ಅದನ್ನು ಕಾದು ನೋಡೋಣ. ಸದ್ಯಕ್ಕಂತೂ ಸಾಂಗ್ ಸಖತ್ತಾಗಿ ಹೋಗ್ತಾ ಇದೆ. ಕೆಲವರಿಗೆ ಇಷ್ಟ ಆಗ್ತಾ ಇದೆ, ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ. ಒಂದ್ಸಲ ವಿಸಿಟ್ ಮಾಡಿ ನೀವು ಕೂಡ ನೋಡಿ. ಮತ್ತೆ ಪಬ್ಜಿ ಆಡ್ತಾ ಇದ್ದಂತಹ ಸಂಗೀತ ಶೃಂಗೇರಿ ಅವರನ್ನ ಯಾರೆಲ್ಲ ನೋಡಿದ್ರಿ ಅದನ್ನೇ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಂತೂ ಪಬ್ಜಿ ಆಡುವಂತಹ ಸಮಯದಲ್ಲಿ ನೋಡಿದ್ದೆ. ಸೊ ಅದಾದ ನಂತರ ಇವಾಗ ಮತ್ತೆ ಆಲ್ಬಮ್ ಸಾಂಗ್ನ ಮೂಲಕ ವಾಪಸ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಸಿನಿಮಾ ಕಡೆ ಮತ್ತೆ ಬರಬಹುದೇನೋ. ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು ಈ ಹಿಂದೆ. ಸಾಕಷ್ಟು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಸಕ್ಸಸ್ ಕೂಡ ಆಗಿದ್ರು. ರಕ್ಷಿತ್ ಶೆಟ್ಟಿ ಅವರ ಜೊತೆ ಕಾಣಿಸ್ಕೊಂಡಂತಹ ಮೂವಿನಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಬಟ್ ಅದಾದ ನಂತರ ಮರೆಯಾಗಿ ಹೋದ್ರು. ಇವಾಗ ವಾಪಸ್ ಬರ್ತಾ ಇದ್ದಾರೆ. ನೋಡೋಣ ಹೆಂಗೆ ಹವಾ ಮಾಡ್ತಾರೆ ಅಥವಾ ಹವಾ ಕ್ರಿಯೇಟ್ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ. ಸೊ ಅದನ್ನು ವೇಟ್ ಮಾಡಿ ನೋಡ್ಬೇಕಷ್ಟೇ. ಒಟ್ಟಾರೆಗೆ ವಿಷಯ ಇದು. ಜಗಳ ಆಗಿದ್ದು ಸೀಸನ್ನಲ್ಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಆ ಜಗಳನ ಕಂಟಿನ್ಯೂ ಮಾಡಿ ಕಾರ್ತಿಕ್ ಅವರನ್ನೇ ಕರೆದ್ರು. ಸಂಗೀತ ಅವ್ರು ಹೋಗಿರಲಿಲ್ಲ. ಬಟ್ ಇವಾಗ ಸಂಗೀತ ಅವ್ರು ಕರೆದಿದ್ದಾರೆ, ಕಾರ್ತಿಕ್ ಅವ್ರು ಬಂದಿದ್ದಾರೆ. ಸೊ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ ಅಥವಾ ಇವಾಗ ರೀಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ತನಿಷ್ ಅವರು ಕೂಡ ಈ ಫ್ರೆಂಡ್ಶಿಪ್ನ ಜಾಯ್ನ್ ಆಗ್ಬೋದಾ? ತನಿಷ್ ಅವರು ಕೂಡ ತಮ್ಮದೇ ಆದಂತಹ ವರ್ಕಲ್ಲಿ ಸಖತ್ ಬ್ಯುಸಿ ಇದ್ದಾರೆ. ಸೊ ಇವಾಗ ಸಂಗೀತ ಶೃಂಗೇರಿ ಅವರು ಕಾರ್ತಿಕ್ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ಬಟ್ ತನಿಷ್ ಅವರನ್ನ ಇನ್ನೂ ತನಕ ಇನ್ವೈಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಸೊ ಇವಾಗ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ತನಿಷ್ ಅವರಿಂದನೇ ಜಗಳ ಆಗಿರಬಹುದು ಅಥವಾ ತನಿಷ್ ಅವರಿಂದನೇ ತಪ್ಪಾಗಿರಬಹುದು ಅನ್ನೋ ರೀತಿಯಲ್ಲಿ ಸಂಗೀತ ಅವ್ರು ಅಂದ್ಕೊಂಡಿದ್ದಾರೋ ಅಥವಾ ಕಾರ್ತಿಕ್ ಅವ್ರು ತಪ್ಪು ಅಂತ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಸೀಸನ್ 10ರಲ್ಲಿ ಆಗಿದ್ದು ಅದರ ಅವಶ್ಯಕತೆ ಇವಾಗ ಮತ್ತಿದೆಯಾ? ಮುಗಿದೋಯ್ತಲ್ವ ಅದು. ಅದನ್ನ ಬಿಟ್ಟು ಕಂಟಿನ್ಯೂ ಮಾಡಬೇಕು. ಸೊ 2 ವರ್ಷ ತಗೊಂಡ್ರು ಒಟ್ಟಾರೆಗೆ ಸಂಗೀತ ಶೃಂಗೇರಿ ಅವರು. ಅದೇ ರೀತಿಯಾಗಿ ತನಿಷಾ ಕೊಪ್ಪಂಡ ಅವರನ್ನು ಕೂಡ ಇನ್ವೈಟ್ ಮಾಡಿದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತೇನೋ. ಬಟ್ ಅವ್ರು ಇನ್ವೈಟ್ ಮಾಡಿಲ್ಲ ಸದ್ಯಕ್ಕೆ. ಮುಂದೆ ಬೇರೆ ಒಂದು ಪ್ರಮೋಷನ್ಗಳಲ್ಲಿ ಅಥವಾ ಇದೇ ಒಂದು ಸಾಂಗ್ನ ಪ್ರಮೋಷನ್ ಬೇರೆ ವೇದಿಕೆನಲ್ಲಿ ಮಾಡುವಾಗ ಅವರನ್ನು ಇನ್ವೈಟ್ ಮಾಡಿದ್ರು ಮಾಡಬಹುದು. ತನಿಷಾ ಅವರ ಊರಿನಲ್ಲಿ ಏನಾದರೂ ಪ್ರಮೋಷನ್ ಮಾಡಬೇಕು ಅನ್ನೋದಾದರೆ ಆ ಸಮಯದಲ್ಲಿ ಇನ್ವೈಟ್ ಮಾಡಬಹುದೇನೋ, ಕಾದು ನೋಡೋಣ. ನಿಮ್ಗೇನು ಅನ್ಸುತ್ತೆ? ತನಿಷಾ ಅವರನ್ನು ಸಂಗೀತ ಶೃಂಗೇರಿ ಅವರು ಇನ್ವೈಟ್ ಮಾಡಬಹುದು ಅಂತ ಅನ್ಸುತ್ತಾ? ಇಲ್ವಾ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಸೊ ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ತನಿಷಾ ಅವರನ್ನು ಇನ್ವೈಟ್ ಮಾಡೋದು ಬೇಡ ಅಂತ ಹೇಳಿ ಮೈಂಡಲ್ಲಿ ಫಿಕ್ಸ್ ಆಗಿರಬಹುದಾ? ನಿಮಗೆ ಇದರ ಬಗ್ಗೆ ಅನಿಸಿಕೆಗಳೇನು ಅದನ್ನು ನೀವು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಾರದ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮುಂದಿನ ವಾರದ ಬಗ್ಗೆ ಎಪಿಸೋಡ್ ನೋಡಿ ರಿವ್ಯೂ ಮಾಡ್ತೀನಿ ಅಥವಾ ಪ್ರೋಮೋ ನೋಡಿ ರಿವ್ಯೂ ಮಾಡ್ತೀನಿ. ಅಪ್ಡೇಟ್ಗಳು ಸಿಕ್ಕಿದ್ರೆ ಅದನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.